ನಮ್ಮ ಗೋಕಾಕ್ ತಾಲೂಕಿನ ಘಟಪ್ರಭಾ ಪೊಲೀಸ್ ಠಾಣೆಗೆ ಒಬ್ಬರು ಮಹಿಳೆ ಶ್ರೀಮತಿ ಶೋಭಾ ಬಸವರಾಜ್ ಅಂಬಿ ಅಂತ ಹೇಳಿ ಬಂದ್ಬಿಟ್ಟು ಒಂದು ದೂರನ್ನ ದಾಖಲಿಸ್ತಾರೆ. ಆ ದೂರಿನ ಪ್ರಕಾರ 14/2/25 ನನ್ನ ಗಂಡ ಬಸವರಾಜ್ ನೀಲಪ್ಪ ಅಂಬಿ ಇವನು ತನ್ನ ಕಾರ್ ರಿಪೇರಿಗೆ ಸಾಂಗ್ಲಿಗೆ ಹೋಗಿದ್ದಾನೆ. ವಾಪಸ್ ಬರ್ಬೇಕಾದ್ರೆ ಸುಮಾರು ರಾತ್ರಿ 9 ಗಂಟೆವರೆಗೂ ನನ್ನ ಜೊತೆ ಮಾತಾಡ್ತಾ ಇದ್ದ. ಶಿರಗುಪ್ಪಿ ಡಾಬಾದಲ್ಲಿ ಊಟ ಮಾಡಿಕೊಂಡು ನಂತರ 11:30 ನಮಗೆ ಸಿಗಲಿಲ್ಲ, ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇತ್ತು ಅಂತ ಹೇಳಿ ಮರುದಿವಸ ಬೆಳಗ್ಗೆ 8 ಗಂಟೆಗೆ ಅಂದರೆ 15 ತಾರೀಕು ಫೆಬ್ರವರಿ 8 ಗಂಟೆಗೆ ಅವನ ಗಂಡನ ನಂಬರಿಂದ ಇವರಿಗೆ ಕರೆ ಬರುತ್ತೆ. ಕರೆ ಮಾಡಿಬಿಟ್ಟು ನನಗೆ ನಿನ್ನೆ ರಾತ್ರಿ ಗುಂಡಾಪುರದ ಹತ್ರ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದವರು 5 ಕೋಟಿ ಕೇಳ್ತಾ ಇದ್ದಾರೆ. ಈಗ ನಾನು ಅವರ ಕಸ್ಟಡಿಯಲ್ಲೇ ಇದ್ದೀನಿ, ನೀವು ಇಮಿಡಿಯೇಟ್ಲಿ 5 ಕೋಟಿ ತಗೊಂಡ್ಬಿಟ್ಟು ನಿಪ್ಪಾಣಿಗೆ ಬರಬೇಕು ಅಂತ ಹೇಳ್ತಾನೆ. ಆಗ ತಕ್ಷಣ ಈ ಮಹಿಳೆ ತನ್ನ ಮಗ ಹುಲಿರಾಜ್ಗೆ ಹೇಳ್ಬಿಟ್ಟು ಮನೆಯಲ್ಲಿ ತಕ್ಷಣಕ್ಕೆ ಏನು ಒಂದು 10 ಲಕ್ಷ ರೂಪಾಯಿ ಇರುತ್ತೆ ಅಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಟ್ಟು ಅದನ್ನ ಇವ್ರು ಮಹಿಳೆ ತನ್ನ ಮಗ ಹುಲಿರಾಜನ ಮುಖಾಂತರ ನಿಪ್ಪಾಣಿಗೆ ಕಳಿಸಿಕೊಡ್ತಾರೆ. ಈ ಹುಲಿರಾಜ್ ತನ್ನ ಜೊತೆ 4 ಜನರನ್ನ ಕರ್ಕೊಂಡು ಹೋಗಿರ್ತಾನೆ. ಹೋಗ್ಬಿಟ್ಟು ಈಗಾಗಲೇ ಅವ್ರ ತಂದೆ ಹೇಳಿರ್ತಕ್ಕಂಥ ನಿಪ್ಪಾಣಿ ಬೈಪಾಸ್ ರಸ್ತೆಯಲ್ಲಿ ಒಂದು ಲೊಕೇಶನ್ ಹೇಳಿರ್ತಾರೆ, ಪ್ರಾರ್ಥನಾ ಹೋಟೆಲ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಇವರು ನಿಂತ್ಕೋತಾರೆ. ಇವ್ರು ಹಿಂಗೆ ನಿಂತ್ಕೊಂಡಾಗ ಅವ್ರು ಹೇಳಿದ ಟೈಮಿಗೆ ಒಂದು ವೆಹಿಕಲ್ ಬರುತ್ತೆ, ನಂಬರ್ ಪ್ಲೇಟ್ ಇರೋದಿಲ್ಲ ಅದಕ್ಕೆ, ಅದರಲ್ಲಿ ಸುಮಾರು ಜನ ಇರ್ತಾರಂತೆ. ಅಲ್ಲಿ ಬಂದವರು ಇವ್ರನ್ನ ನೋಡ್ಬಿಟ್ಟು ಅಲ್ಲಿಂದ ತಕ್ಷಣ ಹೋಗ್ತಾರೆ. ಅವರು ಹೋಗ್ಬಿಟ್ಟು ವಾಪಸ್ಸು ಮತ್ತೆ ಸಂಜೆ ಫೋನ್ ಮಾಡ್ತಾರೆ. ಮಾಡಿಬಿಟ್ಟು ನಾವು ನಿಮಗೆ ಒಬ್ಬರೇ ಬರಲಿಕ್ಕೆ ಹೇಳಿದ್ವಿ, ನೀವು ಈ ರೀತಿ ಬೇರೆ ಬೇರೆಯವ್ರನ್ನ ಕರ್ಕೊಂಡ್ಬಂದಿದ್ದೀರಿ, ಹಿಂಗೆ ಮಾಡಿದ್ರೆ ನಾವು ನಿಮ್ಮ ಗಂಡನ್ನ ಉಳಿಸಲ್ಲ ಅಂತ ಹೇಳ್ಬಿಟ್ಟು ಮರುದಿವಸ ಹೆದರಿಕೆ ಹಾಕಿ ಫೋನ್ ಮಾಡ್ತಾರೆ. ಇವ್ರ ಹತ್ರ ಒಂದೇ ಒಂದು ಬ್ಯಾಗ್ ಇರುತ್ತೆ ತಗೊಂಡೋದಾಗ. ಸೊ ಅವ್ರಿಗೆ ಅನ್ಸುತ್ತೆ ಏನಂತಂದ್ರೆ ಅದರಲ್ಲಿ 5 ಕೋಟಿ ಇರಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವರು 5 ಕೋಟಿ ಕೊಡೋವರೆಗೂ ನಾವು ಬಿಡಲ್ಲ, ನೀವು ಮರುದಿವಸ ಮತ್ತೆ ಗೋವಾವೇಸ್ ಡಾಬಾ ಹತ್ರ ದುಡ್ಡನ್ನ ತೆಗೆದುಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮರುದಿವಸ ಇವರು ಅದೇ ರೀತಿಯಾಗಿ ಒಂದು 7-8 ಬ್ಯಾಗ್ ಅಲ್ಲಿ ತಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟೆಲ್ಲನ್ನ ಹಾಕೊಂಡು ಅಲ್ಲಿ ಡಾಬಾ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಈಕೆಯ ಗಂಡನ ಒಂದು ಕಾರು ಅಲ್ಲಿ ಅವರು ಬಿಟ್ಟು ಹೋಗಿರ್ತಾರೆ. ಮತ್ತೆ ಮರುದಿವಸ ಅಂದ್ರೆ ಸೋಮವಾರ 17ನೇ ತಾರೀಕು ಮತ್ತೆ ಕರೆ ಮಾಡಿಬಿಟ್ಟು 5 ಕೋಟಿ ರೂಪಾಯಿ ತಗೊಂಡ್ಬರ್ಲಿಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಮಹಿಳೆ ಏನ್ ಮಾಡ್ತಾರೆ, ಇಲ್ಲ ನಮಗೆ ನಿಮ್ಮ ಹತ್ರ ಇರೋದ್ರೆ ಡೌಟ್ ಇದೆ, ಕಾರ್ ಬೇರೆ ನಮ್ಗೆ ಆಲ್ರೆಡಿ ಸಿಕ್ಕಿದೆ, ನೀವು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಮಾತ್ರ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ಅವರು ವಿಡಿಯೋ ಕಾಲ್ ಮಾಡಿ ಅವ್ರ ಗಂಡ ಅಲ್ಲಿರೋದನ್ನ ತೋರಿಸ್ತಾರೆ. ಜೊತೆಗೆ ನಿಪ್ಪಾಣಿ ಕೊಲ್ಹಾಪುರ್ ಬೈಪಾಸ್ ರಸ್ತೆ ಹತ್ರ ಬರ್ಲಿಕ್ಕೆ ದುಡ್ಡು ತಗೊಂಡ್ಬರ್ಲಿಕ್ಕೆ ಹೇಳ್ತಾರೆ. ತದನಂತರ ಈ ಮಹಿಳೆ ನಿನ್ನೆ ದಿವಸ ನಮ್ಮ ಪೊಲೀಸ್ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ನಾವು ಸುಮಾರು 3 ತಂಡಗಳನ್ನ ರಚನೆ ಮಾಡಿದ್ದೀವಿ. ಒಂದು ಘಟಪ್ರಭಾ ಪೊಲೀಸರ ನೇತೃತ್ವದಲ್ಲಿ DSP ಗೋಕಾಕ್ ಅವರ ಸೂಪರ್ವಿಷನ್ ಅಲ್ಲಿ, ಮತ್ತೊಂದು ಚಿಕ್ಕೋಡಿ DSP ಅವರ ನೇತೃತ್ವದಲ್ಲಿ 2 ಟೀಮನ್ನ ಮಾಡಿದ್ದೇವೆ, ಒಂದು ನಿಪ್ಪಾಣಿ ಮತ್ತೆ ಇನ್ನೊಂದು ಕಡಕಲಾಟ್ ಟೀಮಿಂದ. ಯಾಕಂದ್ರೆ ಈಗ ಆಲ್ರೆಡಿ ಈ ಬಂದಿರೋ ಮಾಹಿತಿ ಪ್ರಕಾರ ನಿಪ್ಪಾಣಿ ಕಡೆ ಅವರು ಜಾಸ್ತಿ ಓಡಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಪ್ಪಾಣಿ ಪೊಲೀಸರು ಮತ್ತೆ ಕಡಕಲಾಟ್ ಪೊಲೀಸರದ್ದು 2 ತಂಡಗಳನ್ನ ಮಾಡಿದ್ದೀವಿ. ನಾವು ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧಿಸ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಈ ವ್ಯಕ್ತಿ ಕಿಡ್ನಾಪ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಅವನ ಗಂಡನ ವಾರವನ್ನ ಬಿಟ್ಟು ಅಲ್ಲೇ ಓಡೋಗಿದ್ದಾರೆ. ಸೊ ಈ ಸತಿ ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಸೊ ಈಗ ಆಲ್ರೆಡಿ ನಾವು ಒಂದು FIR ಮಾಡಿಕೊಂಡು ತನಿಖೆಯನ್ನ ಕೈಗೊಳ್ತಾ ಇದ್ದೀವಿ. ಹೌದು, ಈಗ ಆಲ್ರೆಡಿ 2ನೇ ಬಾರಿ ಏನು ಕರೆ ಬಂದಿತ್ತು 16ನೇ ತಾರೀಕು, ನೀವು ನಾವು ಹೇಳ್ದಂಗೆ ಕೇಳಿಲ್ಲ, ಒಬ್ಬರೇ ಬರಲಿಲ್ಲ, ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂತಂದ್ರೆ ನಾವು ಕೊಲೆ ಮಾಡ್ತೀವಿ ಅನ್ನೋದನ್ನ ನೇರವಾಗಿ ಬೆದರಿಕೆ ಹಾಕಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಅದನ್ನು ಹೇಳಿರ್ತಾರೆ, ನಿನ್ನ ಗಂಡ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ
ಸಾಕಷ್ಟು ದುಡ್ಡು ಮಾಡಿರೋದು ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ನೀವು ದುಡ್ಡಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಅನ್ನೋಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ವಿಡಿಯೋ ಕಾಲ್ ಅಲ್ಲಿ ಬಸವರಾಜು ತನ್ನ ಹೆಂಡತಿ ಜೊತೆ ಮಾತಾಡಿ ಮುಖ ತೋರಿಸಿದ್ರು. ಈಗ ನಮ್ಮ ತನಿಖೆ ವಿಷಯಗಳನ್ನ ನಾವು ಕೆಲವೊಂದು ವಿಚಾರಗಳನ್ನ ನಾನು ಶೇರ್ ಮಾಡ್ಲಿಕ್ಕೆ ಬಯಸಲ್ಲ. ಬಟ್ ನಮ್ಮ ತನಿಖಾ ತಂಡದವರು ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾವೀಗ ಆರೋಪಿಗಳನ್ನ ವಶಪಡಿಸ್ಕೊಂಡಾಗ ಮತ್ತೆ ವಿಕ್ಟಿಮ್ ಅನ್ನ ನಾವು ಮುಂದೆ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ. ಇಲ್ಲ, ಇವ್ರ ಮೇಲೆ ಯಾವುದೇ ರೀತಿಯ ಕಿಡ್ನಾಪಿಂಗ್ ಅಟೆಂಪ್ಟ್ ಆಗ್ಲಿ, ಈ ರೀತಿ ದುಡ್ಡಿಗೆ ಬೇಡಿಕೆ ಇರೋದಾಗ್ಲಿ ಅವರ ಹೆಂಡತಿಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳಿದ್ರು. ಅವರಿಗೆ ಅಂದಾಜಿದೆ, ಯಾರು ಮಾಡಿದಾರಲ್ಲ ಅವರಿಗೆ ಇದ್ರ ಬಗ್ಗೆ ಒಂದು ಅಂದಾಜಿದೆ. ಅದೇ ಕಾರಣಕ್ಕಾಗಿನೇ ಅವರು ಅಷ್ಟು ದೊಡ್ಡ ಮೊತ್ತದ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ನಮ್ಮ ಪ್ರಕಾರ ಮಿನಿಮಮ್ ಒಂದು ಇಬ್ರಿಗಿಂತ ಜಾಸ್ತಿ ಅಂದ್ರೂ ಇರ್ಲೇಬೇಕು. ಒಬ್ಬ ವ್ಯಕ್ತಿಯನ್ನ ಹಾಗೆ ಅಡ್ಡಗಟ್ಟಿ ತೆಗೆದುಕೊಂಡು ಹೋಗ್ಬೇಕಂದ್ರೆ, ಯಾಕಂದ್ರೆ ಅವರು ಕೂಡ ಇನ್ನೊಂದು ವಾಹನದಲ್ಲಿ ಬಂದಿರ್ತಾರೆ. ಸೊ ಅದು ನೋಡೋಣ, ತನಿಖೆಯಲ್ಲಿ ನಮ್ಗೆ ಮುಂದೆ ಕಾಣಬಹುದು. ಹೆಂಡತಿ ಊರು, ಗಂಡ ಹೆಂಡತಿ ಇರೋದು ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಜಾಪುರ ಗ್ರಾಮದಲ್ಲಿ. ಸಾರಿ, ಬಿಸ್ನೆಸ್ ಎಲ್ಲ ಬೇರೆ ಕಡೆ ಮಾಡ್ತಾ ಇದ್ರು. ಇಲ್ಲ, ನಮ್ಮ ತಂಡದವರು ಹುಡುಕ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಅಥಣಿಯಲ್ಲಿ ಒಂದಾಗಿತ್ತು. ಮಗುನ ತಂದೆ ದುಡ್ಡು ಕೊಡ್ಬೇಕು ಅನ್ನೋಂತಕ್ಕೋಸ್ಕರ ಅದೊಂದು ಕಿಡ್ನಾಪ್ ಮಾಡಿದ್ರು. ಅದು ಡೈರೆಕ್ಟ್ಲಿ ಕಿಡ್ನಾಪಿಂಗ್ ಫಾರ್ ರಾನ್ಸಮ್ ಅಲ್ಲದೆ ಇದ್ರು ಕೂಡ ಆ ಒಂದು ಸಂದರ್ಭದಲ್ಲೂ ಇವನು ಏನು ಕಿಡ್ನಾಪ್ ಆದಂತ ವಿಕ್ಟಿಮ್ನ ತಂದೆ ಕಿಡ್ನಾಪ್ ಮಾಡಿದವ್ರಿಗೆ ಸುಮಾರು 3 ಕೋಟಿಯಷ್ಟು ದುಡ್ಡು ಕೊಡ್ಬೇಕಾಗಿತ್ತು. ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದು ಕೂಡ ಹಣಕ್ಕಾಗಿ ಆದಂತ ಒಂದು ಕಿಡ್ನಾಪ್. ಸದ್ಯಕ್ಕೆ ನಾವೇನು ಹೇಳಕ್ಕಾಗಲ್ಲ ಅವ್ರನ್ನ ಹಿಡಿಯೋರು. ನಮ್ ಪೊಲೀಸರು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತಂದ್ರೆ ತನಿಖೆ